ನಾನು ಈ ರೀತಿ ಬೇಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅಂತ ನಾನು ಕನಸಲ್ಲೂ ಕೂಡ ಯೋಚನೆ ಮಾಡಿರಲಿಲ್ಲ. ದೇವ್ರೆ, ಜ್ಯೋತಿ ಎಲ್ಲೇ ಇದ್ರು ಅವಳು ಕ್ಷೇಮವಾಗಿ ಮನೆಗೆ ಬರೋ ಹಾಗೆ ಮಾಡು. ಅವಳು ನನ್ನ ತಪ್ಪನ್ನ ಕ್ಷಮಿಸಿ ನನ್ನ ಜೊತೆ ಮತ್ತೆ ಒಂದಾಗೋ ಹಾಗೆ ಮಾಡು ದೇವ್ರೆ. ಜ್ಯೋತಿ ಮನ್ಸು ಮಕ್ಕಳ ಮನ್ಸಿದ್ದ ಹಾಗೆ, ಅವಳು ಪ್ರೀತಿಲಿ ಕಲ್ಮಶನೇ ಇಲ್ಲ. ನಾನು ಎಷ್ಟೇ ತಪ್ಪು ಮಾಡಿದ್ರು, ಅವಳು ಮನ್ಸಿಗೆ ಎಷ್ಟೇ ನೋವು ಮಾಡಿದ್ರು ನಾನು ಎಲ್ಲ ತಪ್ಪುಗಳನ್ನೂ ಕ್ಷಮಿಸಿ ಪ್ರತಿ ಸಲನೂ ನನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ಲು. ನನ್ನ ಜೊತೆ ಜೀವನದ ಕನ್ಸು ಕಾಣೋಕ್ ಶುರು ಮಾಡಿದ್ಲು. ಅಂಥ ಒಳ್ಳೆ ಮನಸ್ಸಿಗೆ ನಾನು ಯಾವತ್ತೂ ಪ್ರೀತಿ ಕೊಡಲೇ ಇಲ್ಲ. ನನ್ನ ಮೇಲೆ ಅಷ್ಟು ಪ್ರೀತಿ ಇದ್ದು ಮಾವ ಮಾವ ಅಂತ ನನ್ನ ಹಿಂದೆ ಸುತ್ತಾ ಇರೋವಾಗ ಹಾಳಾದ ನನ್ನ ಮನಸ್ಸಿಗೆ ಅರ್ಥನೇ ಆಗಲಿಲ್ಲ. ನಾನು ಅವಳ ಮನಸ್ಸನ್ನ ಒಡೆದು ಅವಳನ್ನ ನಾನು ದೂರ ತಳ್ಳದ ಮೇಲೆ ಅವಳೇನು, ಅವಳು ಪ್ರೀತಿ ಏನು ಅನ್ನೋದು ನನಗೆ ಅರ್ಥ ಆಯಿತು. ಒಂದೇ ಒಂದ್ಸಲ ಮಾವ ಅಂತ ಕರೆದ್ರೆ ಸಾಕು ಅಂತ ನನ್ನ ಮನ್ಸು ಹಂಬಲಿಸ್ತಾ ಇದೆ ದೇವ್ರೆ. ಆ ಕೂಗನ್ನ ಕೇಳೋದಕ್ಕೆ ನನ್ನ ಕಿವಿ ಕಾಯ್ತಾ ಇದೆ ದೇವ್ರೆ. ಆದ್ರೆ ಅವಳು ಮನ್ಸು ಬದಲಾಗೋದಿಲ್ಲ. ನನ್ನನ್ನು ಅವಳು ಮಾತ್ರ ಅಲ್ಲ ದೇವ್ರೆ, ನೀನು ಕ್ಷಮಿಸ್ಬೇಕು. ಸಾವಿನ ಮನೆ ಬಾಗಲ್ ತಟ್ಟದವನ್ನ ಅವಳು ತಾಳಿ ಉಳಿಬೇಕು ಅಂತ ಬದುಕಿಸಿ ವಾಪಸ್ ಕಳಿಸ್ದೆ ನೀನು. ಆಗ್ಲೂ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಇನ್ನೊಂದ್ಸಲ ನಾನು ಹಾಗೆಲ್ಲ ಮಾಡಲ್ಲ ದೇವ್ರೆ. ಒಂದೇ ಒಂದು ಅವಕಾಶ ಕೊಡು ದೇವ್ರೆ. ನನ್ನ ಹೆಂಡತಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ದಯವಿಟ್ಟು ಒಂದೇ ಒಂದು ಅವಕಾಶ ಕೊಡು, ಕೊನೆ ಅವಕಾಶ ಕೊಡು ದೇವ್ರೆ. ಇಲ್ಲ ಅಂದ್ರೆ ನನಗೆ ಸಾವು.